ಇದೇನೇ ಇದು? ಈಗ ತಾನೇ ಬಂದಿದ್ಯಾ? ಮತ್ತೆಲ್ಲಿ ಹೊರಟೆ? ರಾಜಿ ಮನೆಗಮ್ಮ. ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದಾರೆ. ಹೆಚ್ಚುತ್ತಿರ್ಬೇಡ, ಅವ್ರು ಬರೋಕ್ ಮುಂಚೆ ಬಂದ್ಬಿಡು. ಸರಿ, ಬರ್ತೀನಮ್ಮ. ಗೋಪಿ, ಗೋಪಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನನಗೊಂದು ಯೋಚನೆ ಬಂದಿದೆ. ಹೇಳಿದ್ರೆ ನೀನೇನ್ ಅನ್ಕೋತೀಯೋ ಏನೋ. ಅದೇನ್ ಹೇಳು ಗೋಪಿ. ರಾಧಾ, ನಾನು ಬೆಂಗಳೂರಿಗೆ ಹೋಗೋಣ ಅಂತ. ಏನು, ಬೆಂಗಳೂರು ಹೋಗ್ತೀಯಾ? ಹಾ. ನನ್ನನ್ನು ಬಿಡೋಲ್ಲ ಮರೆಯೋಲ್ಲ ಅಂತ ಹೇಳಿ ಈಗ ಬೆಂಗಳೂರಿಗೆ ಹೋಗ್ತೀನಿ ಅಂತೀಯಾ? ನಾ ಹೋಗ್ತಾ ಇರೋದು ನಿನಗೋಸ್ಕರನೇ. ಬೆಂಗಳೂರಿಗೆ ಹೋಗಿ ಏನಾದ್ರೂ ಬಿಸ್ನೆಸ್ ಮಾಡಿ ಹಣ ಸಂಪಾದನೆ ಮಾಡ್ಬೇಕು. ಹಣ ಇಲ್ಲದಿದ್ದವನಿಗೆ ಪ್ರಪಂಚದಲ್ಲಿ ಮರ್ಯಾದೆನೇ ಇಲ್ಲ. ಹುಟ್ಟಿನಿಂದಂತೂ ನಾ ಶ್ರೀಮಂತ ಅಲ್ಲ, ದುಡ್ದಾದ್ರೂ ಶ್ರೀಮಂತನಾಗ್ಬೇಕು. ಅದಕ್ಕೆ ಬೆಂಗಳೂರಿಗೆ ಹೋಗಿ ಏನಾದ್ರೂ ಬಿಸ್ನೆಸ್ ಮಾಡೋಣ ಅಂತ. ಆದ್ರೆ ಗೋಪಿ, ನೀನ್ ಹೋದ್ರೆ ಇಲ್ಲಿ ನನ್ನವರು ಅಂತ ಯಾರು ಇರಲ್ಲ. ಗೋಪಿ, ಗೋಪಿ, ನನ್ನನ್ನು ನಿನ್ ಜೊತೆ ಕರ್ಕೊಂಡು ಹೋಗು. ಅದ್ ಸರಿ ಇಲ್ಲ ರಾಧಾ. ನಾವ್ ಆ ಥರ ತಪ್ಪು ಮಾಡೋದ್ರಿಂದ ಆಡ್ಕೊಳ್ಳೋರಿಗೆ ಅವಕಾಶ ಮಾಡಿಕೊಟ್ಟ ಹಾಗಾಗತ್ತೆ. ಆಮೇಲೆ ನಮ್ಮಿಬ್ಬರು ಮನೆಯವ್ರಿಗೂ ಜನಗಳಿಗೆ ಮುಖ ತೋರ್ಸಕ್ಕಾಗಲ್ಲ. ಆದ್ರೆ ಗೋಪಿ, ನನ್ನ ನಂಬು ರಾಧಾ. ಇದೇ ಹಳ್ಳಿಲಿ ಜನರ ಮುಂದೆ ಧಾರೆ ಮಂಟಪದಲ್ಲಿ ನೀನ್ ಕೈ ಹಿಡಿತೀನಿ. ಅಲ್ಲಿವರೆಗೂ ನೀನ್ ನನಗೋಸ್ಕರ ಕಾಯ್ಬೇಕು. ಕಾಯ್ತೀಯ ರಾಧಾ? ಕೊನೆ ಉಸಿರಿರೋವರೆಗೂ ಕಾಯ್ತೀನಿ ರಾಧಾ. ತಗೋ 20,000. ಅದೇನ್ ಬಿಸ್ನೆಸ್ ಮಾಡ್ತೇ ಮಾಡು. ಆದ್ರೆ ಹೊಲ ಗದ್ದೆ ನನ್ ಜೀವನ ಒತ್ತೈಟು ನಿಂಗೆ ಹಣ ತಂದ್ಕೊಡ್ತೀನಿ. ಹುಷಾರು. ಒಂದೊಂದು ನಯಾ ಪೈಸಾ ಖರ್ಚು ಮಾಡುವಾಗ್ಲೂ ಯೋಚನೆ ಮಾಡಿ ಖರ್ಚು ಮಾಡ್ತೀನಪ್ಪ. ನನ್ನ ಮೇಲೆ ವಿಶ್ವಾಸ ಇಡಿಪ್ಪ, ನಂಬಿಕೆ ಇಡಿ. ವಿಶ್ವಾಸ ನಂಬಿಕೆ ಮೇಲೆ ಈಟೊಂದು ಹಣ ತಂದ್ಕೊಟ್ಟಿದ್ದೇನೆ ಮಗ. ನೀನ್ ತಂದಾಕಿರು ಮಗ, ನೀನ್ ಅಪ್ಪ, ತಂದಾಕಿರು. ಬರ್ತಿದ್ದೆ ನೋಡು, ಆ ಬಂಡೇಪಲ್ಲಿ ಗಿರಿಯಪ್ಪನ ಮಗ ಮೋನ ಅಂತ ಬೆಂಗಳೂರಿನಾಗೆ ದೊಡ್ಡ ಕುಳ ಆಗವನೆ. ನೀನ್ ಬಿಸ್ನೆಸ್ ಶುರು ಮಾಡೋ ಮುಂಚೆ ಅವನ ಅನುಭವನು ಕೇಳ್ಕೊ. ಬೆಂಗಳೂರಿಗೆ ಹೋಗಿದ್ಯಾ? ಹೌದ್ ಕಣಯ್ಯ, ಬೆಂಗಳೂರಿಗೆ ಹೋಗಿದ್ದೆ. ಏನ್ ಸಿಟಿನಯ್ಯ ಅದು. ಗೋಪಿ, ನೀನ್ ಒಂದ್ಸರಿ ಅಲ್ಲಿಗೆ ಹೋಗ್ಬೇಕು. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ವಿಧಾನಸೌಧ. ಅದನ್ನ ನೋಡೋದಕ್ಕೆ 2 ಕಣ್ಣು ಸಾಲದು. ಅದ್ರ ಪಕ್ಕದಲ್ಲಿರೋ ಕಬ್ಬನ್ ಪಾರ್ಕು, ಆ ಲಾಲ್ ಬಾಗು, ಅಲ್ಲೋಗಿ ಕೂತ್ಕೊಂಡ್ರೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಗೊತ್ತಾ. ಟೈಮ್ ಪಾಸ್ ಆಗಿದೆ ಗೊತ್ತಾಗಲ್ಲ. ಬೆಂಗಳೂರು ಬ್ಯೂಟಿಫುಲ್ ಸಿಟಿ. ಹಲೋ, ಗೊತ್ತಾಗ್ಲಿಲ್ವಾ? ನಮಸ್ಕಾರ. ಯುಸಿ, ನನ್ನ ಹೆಸರು ಮೋಹನ್ ಅಂತ. ಮೋಹನ್ ಅಂದ್ರೆ ನಮ್ ಬನ್ನಳ್ಳಿ ಗಿರಿಯಪ್ಪನವ್ರ ಮಗ. ಬನ್ನಳ್ಳಿ ಗಿರಿಯಪ್ಪನವರು? ಹೌದು. ನಿನಗೆ ಗೊತ್ತಾ ಅವರು? ಇಲ್ಲ, ನಮ್ ತಂದೆಗೆ ಚೆನ್ನಾಗಿ ಗೊತ್ತವರು. ಅವ್ರ ಮಗನೇ ತಾನೇ ನೀವು? ಹೌದು, ನಾನು ವಿರೂಪಾಕ್ಷಿ ಲಕ್ಕಪ್ಪನವ್ರ ಮಗ ಗೋಪಿ. ಓ, ನಮ್ ಲಕ್ಕಪ್ಪನವ್ರ ಮಗ. ಲಕ್ಕಪ್ಪನವ್ರು ಯಾರು ಗೊತ್ತಿಲ್ಲ. ಹೇಗಿದೆ ಅವ್ರ ಆರೋಗ್ಯ ಈಗ? ಚೆನ್ನಾಗಿದ್ದಾರೆ. ಓ, ಇಲ್ಲಿ ನಿಂತ್ಕೊಂಡು ಏನ್ ಮಾತಾಡೋದು? ಬಾ ಹೋಗೋಣ. ಪರಲ್ಲ ಬಿಡಿ, ಪರಲ್ಲ. ಇರ್ಲಿ, ಬಾ ಹೋಗೋಣ. ಹೌದು ಗೋಪಿ,
ನಿನಗೆ ಇಲ್ಲಿ ಯಾರಾದ್ರೂ ಪರಿಚಯ ಇದೆಯಾ? ಇದಾರೆ. ಯಾರು? ನೀವೇ. ಸರ್, ನಮ್ ತಂದೆ ಹೇಳಿದ್ರು ಇಲ್ಲಿ ನಿಮ್ ಮಾತು ಮಿನಿಸ್ಟ್ರ್ವರ್ಗೂ ನಡೆಯತ್ತಂತೆ. ಅದನ್ನು ಹೇಳ್ಬಿಟ್ರಾ? ಹಾ. ನೋಡು, ಮಿನಿಸ್ಟ್ರು ಅನ್ನತ್ಲು ಜ್ಞಾಪಕಕ್ಕೆ ಬಂತು. ಮೊನ್ನೆ ನಮ್ಮ ಹುಡುಗ ಒಬ್ಬ, ಸರ್ ನಾನು ಕೆಲಸ ಕೊಡ್ಸ್ಕೊಡಿ, ಮಿನಿಸ್ಟ್ರು ಗೊತ್ತಲ್ಲ ನಿಮ್ಗೆ ಅಂತ. ನೋಡಪ್ಪ, ನನ್ನ ಇನ್ಫ್ಲೂಯೆನ್ಸ್ ಹಾಗೆಲ್ಲ ಯೂಸ್ ಮಾಡಲ್ಲ ಅಂದೆ. ಆಮೇಲೆ ಮಿನಿಸ್ಟ್ರು ನನ್ನ ಹುಡುಗನ ಪಕ್ಕದಲ್ಲಿ ಇದ್ದು ನೋಡ್ಬಿಟ್ಟಿದ್ದೆ, ಒಂದ್ ಸಣ್ಣ ಕೆಲಸ ಕೊಡ್ಸಿದ್ರು. ಈಗ ಒಂದು ದೊಡ್ಡ ಆಫೀಸರ್ ಆಗ್ಬಿಟ್ಟಿದ್ದಾನೆ ಅವನು. ಮೊನ್ನೆ ಮಿನಿಸ್ಟ್ರು ದಿಢೀರ್ ಅಂತ ಹುಬ್ಳಿಗೆ ಒಂದು ಪ್ರೋಗ್ರಾಮ್ ಹಾಕ್ಬಿಟ್ರು. ನೀನ್ ಬರ್ಲೇಬೇಕು ಅಂತ ಹೇಳ್ತಾ ಇದ್ರು. ನನಗೆಲ್ಲಿ ಕೆಲಸ ಇದೆ, ಆಗೋಲ್ಲ ಸರ್ ಅಂತ ಹೇಳಿದೆ. ಅವ್ರ ಮನೆಗೆ ಹೋಗ್ಬಿಟ್ರು ಅಷ್ಟೇನೆ. ಹುಡುಗರೆಲ್ಲ ಅಂಕಲ್ ಬಂದ್ರು ಅಂತ ಒಂದೇ ಖುಷಿ. ಸರ್, ನಿಮ್ಮನ್ನೇ ನಂಬ್ಕೊಂಡ್ ಬಂದಿದ್ದೀನಿ. ನೀವು ನನಗೆ ಸಹಾಯ ಮಾಡ್ಲೇಬೇಕು. ಡೋಂಟ್ ವರಿ ಗೋಪಿ. ನೋಡು, ನನಗೂ ಏನು ಕೆಲಸ ಇರ್ಲಿಲ್ಲ. ನಮ್ಮ ಫ್ರೆಂಡ್ ಒಬ್ಬ ಮಂಗಳೂರಿಗೆ ಹೋಗ್ಬೇಕಾಯ್ತು. ಫ್ಲೈಟ್ ಅಲ್ಲಿ ಹೋಗಯ್ಯ ಅಂದ್ರೆ ಭಯ ಆಗುತ್ತೆ. ಬಸ್ಸಲ್ಲಿ ಹೋಗ್ತೀನಿ ಅಂತ ಅವನ್ನ ಕಳಿಸ್ಬಿಟ್ಟು ಈ ಕಡೆ ತಿರುಗಿದೆ, ನೀನ್ ನನ್ನ ಕಣ್ಣಿಗೆ ಬಿದ್ದೆ. ನನ್ನ ಅದೃಷ್ಟ ಸರ್. ಸರ್ ನೋಡು, ನನಗೂ ಬಿಸ್ನೆಸ್ ಫ್ಯಾಕ್ಟ್ರಿ, ಆಫೀಸು ಬಿಸ್ನೆಸ್ ಫ್ಯಾಕ್ಟ್ರಿ, ಟೈಮೇ ಇಲ್ಲ ನನಗೆ. ಸರ್, ನೀವೇ ನನ್ಗೇನಾದ್ರೂ ಒಂದು ದಾರಿ ತೋರಿಸ್ಲೇಬೇಕು. ನೋಡು, ಡೋಂಟ್ ವರಿ ಗೋಪಿ. ನಮ್ ಲಕ್ಕಪ್ಪನವ್ರ ಮಗ ಅಂತ ಹೇಳಿದ್ರೆ ಅಷ್ಟು ಮಾಡಿದ್ರೆ ಆಗತ್ತೆ. ನಮ್ ಲಕ್ಕಪ್ಪನವರು ಬಾ, ಆಫೀಸ್ ಗೆಸ್ಟ್ ಹೌಸ್ ಕುತ್ಕೊಂಡು ಮಾತಾಡೋಣ. ಬಾ 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 ಬಾ. ಮೈ ಡಿಯರ್ ಆಫೀಸರ್ಸ್, ಈ ಹೊತ್ತಿನ ಮೀಟಿಂಗ್ಗೆ ಬಹಳ ಮುಖ್ಯವಾದ ಉದ್ದೇಶ ಇದೆ. ಈಚೆಗೆ ಬೆಂಗಳೂರಲ್ಲಿ ಈ ಢಕಾಯಿತಿ, ಕೊಲೆ, ಸುಲಿಗೆ, ಚೈನ್ ಸ್ನ್ಯಾಚಿಂಗ್ ಇದೆಲ್ಲ ಬಹಳ ಜಾಸ್ತಿ ಆಗ್ಬಿಟ್ಟಿದೆ. ಪೇಪರ್ಸ್ನಲ್ಲಿ ಫ್ರಂಟ್ ಪೇಜ್ನಲ್ಲಿ ಈ ಸುದ್ದಿ ಬರ್ತಾ ಇದೆ. ಎಡಿಟೋರಿಯಲ್ಸ್ನಲ್ಲೂ ಬರೀತಾ ಇದ್ದಾರೆ. ಲೆಟರ್ಸ್ ಟು ದಿ ಎಡಿಟರ್ನಲ್ಲಿ ಜನ ನಮ್ಮ ಇಲಾಖೆ ಬಗ್ಗೆ ಬಹಳ ಆಕ್ಷೇಪಣೆ ಮಾಡ್ತಾ ಇದ್ದಾರೆ. ನಿನ್ನೆ ನಾನು ಚೀಫ್ ಮಿನಿಸ್ಟರ್ನ ಮೀಟ್ ಮಾಡಿದೆ. ಅವರು ಹೇಳಿದ್ರು, ನಿಮ್ಮ ಇಲಾಖೆ ಬಹಳ ಸ್ಟ್ರಿಕ್ಟ್ ಆದಂತ ಕ್ರಮಗಳನ್ನ ತಗೊಳ್ಬೇಕು ಅಂತ. ನಾನು ಖಂಡಿತ ಮಾಡ್ತೇನೆ ಸರ್ ಅಂತ ಪ್ರಾಮಿಸ್ ಮಾಡಿ ಬಂದಿದ್ದೇನೆ. ಇದಕ್ಕೆ ನಿಮ್ ಎಲ್ಲರ ಕೋಆಪರೇಷನ್ ಬೇಕು. ನಾನು ಒಂದು ಡಿಸಿಷನ್ ಮಾಡಿದ್ದೀನಿ. ಏನು ಅಂತಂದ್ರೆ, ಬೆಂಗಳೂರಲ್ಲಿ ಮೊದಲನೇ ಸಾರಿಗೆ ಇವತ್ತಿನಿಂದ ನಾಕಾಬಂದಿನ ಇಂಟ್ರೊಡ್ಯೂಸ್ ಮಾಡೋದು ಅಂತ. ಈ ರಸ್ತೆಯಲ್ಲಿ ಅನುಮಾನಾಸ್ಪದವಾಗಿ ಓಡಾಡುವಂತ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್, ಕುಡುಕರು, ಕಳ್ಳರು, ಕಾಕರು ಇಂಥವ್ರನ್ನೆಲ್ಲ ಹಿಡಿದು ಒಳಗಡೆ ಹಾಕ್ಬೇಕು ಅಂತ. ಹಾಗೇನೆ ಗ್ಯಾಂಬ್ಲಿಂಗ್ ಡೆನ್ಸ್ ರೈಡ್ ಮಾಡ್ಬೇಕು, ಬ್ರಾಥೆಲ್ಸ್ ರೈಡ್ ಮಾಡ್ಬೇಕು. ಒಂದು ವಾರ ಕಾಲ ಈ ನಾಕಾಬಂದಿನ ಸಕ್ಸಸ್ಫುಲ್ ಆಗಿ ಮಾಡೋಣ, ಜನಕ್ಕೆ ನೆಮ್ಮದಿ ತರೋಣ. ನೀವೆಲ್ಲ ನಿಮ್ಮ ಏರಿಯಾಸ್ಗೆ ವಾಪಸ್ ಹೋಗಿ ಜೀಪ್ಸು, ವೈರ್ಲೆಸ್ಸು ಎಲ್ಲ ರೆಡಿ ಮಾಡಿಟ್ಕೊಳ್ಳಿ. ವಿನೋದ್ ಕುಮಾರ್, ನಾನು ಕೂಡ ರಾತ್ರಿ 12 ಗಂಟೆಗೆ ಬಂದು ನಿಮ್ಗಳ ಜೊತೆ ಜಾಯಿನ್ ಆಗ್ತೀನಿ. ಫ್ರೆಂಡ್ಸ್, ನಾವೆಲ್ಲ ಸೇರಿ ಈ ಆಪರೇಷನ್ ನಾಕಾಬಂದಿನ ಸಕ್ಸಸ್ಫುಲ್ ಆಗಿ ಮಾಡೋಣ. ಥ್ಯಾಂಕ್ ಯು. ಗುಡ್ ಬೈ.